ವಿಶ್ವವಿಖ್ಯಾತರಾಗಿರುವ ವಿರಾಟ್ ಕೊಹ್ಲಿ. ವಿರಾಟ್ ಕೊಹ್ಲಿ ಅವರ ಜೀವನಗಾಥೆ ಕೇವಲ ಒಬ್ಬ ಕ್ರಿಕೆಟಿಗನ ಕಥೆಯಲ್ಲ. ಇದು ಅಪ್ರತಿಮ ಶಿಸ್ತು, ಅಚಲ ಛಲ ಮತ್ತು ಅಗಾಧ ಪರಿಶ್ರಮದ ಸಂಕೇತ. ನವೆಂಬರ್ 5, 1988ರಂದು ದೆಹಲಿಯಲ್ಲಿ ಜನಿಸಿದ ಈ ಹುಡುಗ ಇಂದು ಕ್ರಿಕೆಟ್ ಜಗತ್ತಿನ ದೈತ್ಯ ಪ್ರತಿಭೆಯಾಗಿ ಬೆಳೆದು ನಿಂತಿದ್ದಾರೆ. ಅವರ ಪೂರ್ಣ ಜೀವನ ಚರಿತ್ರೆ ಬಯೋಗ್ರಫಿ ಇಲ್ಲಿದೆ. ವಿರಾಟ್ ಕೊಹ್ಲಿ, ದಿ ರಿಯಲ್ ಕಿಂಗ್, ದಿ ಡೆಫಿನಿಟಿವ್ ಬಯೋಗ್ರಫಿ. 1. ಬಾಲ್ಯ ಮತ್ತು ಆರಂಭಿಕ ದಿನಗಳು, ದಿ ಹಂಬಲ್ ಬಿಗಿನಿಂಗ್. ಹಿನ್ನೆಲೆ: ವಿರಾಟ್ ತಂದೆ ಪ್ರೇಮ್ ಕೊಹ್ಲಿ ಒಬ್ಬ ಕ್ರಿಮಿನಲ್ ಲಾಯರ್, ತಾಯಿ ಸರೋಜಾ ಕೊಹ್ಲಿ ಗೃಹಿಣಿ. ಆರಂಭ: ಕೇವಲ 9 ವರ್ಷದವರಿದ್ದಾಗಲೇ ದೆಹಲಿ ಕ್ರಿಕೆಟ್ ಅಕಾಡೆಮಿಗೆ ಸೇರಿದ ವಿರಾಟ್, ಅಲ್ಲಿನ ಕೋಚ್ ರಾಜಕುಮಾರ್ ಶರ್ಮಾ ಅವರ ಮಾರ್ಗದರ್ಶನದಲ್ಲಿ ಪಳಗಿದರು. ಜೀವನದ ದೊಡ್ಡ ತಿರುವು: 2006ರಲ್ಲಿ ಕರ್ನಾಟಕದ ವಿರುದ್ಧದ ರಣಜಿ ಪಂದ್ಯ ನಡೆಯುತ್ತಿದ್ದಾಗ ವಿರಾಟ್ ತಂದೆ ನಿಧನರಾದರು. ಆದರೆ ತಂಡಕ್ಕಾಗಿ ಆ ಪಂದ್ಯವನ್ನು ಪೂರ್ತಿಗೊಳಿಸಿ 90 ರನ್ ಬಾರಿಸಿದ ನಂತರವೇ ತಂದೆಯ ಅಂತ್ಯಕ್ರಿಯೆಗೆ ತೆರಳಿದರು. ಈ ಘಟನೆ ಅವರ ವೃತ್ತಿಪರತೆಗೆ ಸಾಕ್ಷಿಯಾಯಿತು. 2. ಉದಯೋನ್ಮುಖ ತಾರೆ. ಅಂಡರ್-19 ವಿಶ್ವಕಪ್, ದ ರೈಸ್. 2008ರಲ್ಲಿ ಮಲೇಷ್ಯಾದಲ್ಲಿ ನಡೆದ ಅಂಡರ್-19 ವಿಶ್ವಕಪ್ನಲ್ಲಿ ವಿರಾಟ್ ಕೊಹ್ಲಿ ಭಾರತ ತಂಡವನ್ನು ಮುನ್ನಡೆಸಿ ಚಾಂಪಿಯನ್ ಮಾಡಿದರು. ಅದೇ ವರ್ಷ ಶ್ರೀಲಂಕಾ ವಿರುದ್ಧ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ಪಾದಾರ್ಪಣೆ ಮಾಡಿದರು. 2011ರ ವಿಶ್ವಕಪ್ ವಿಜೇತ ಭಾರತ ತಂಡದ ಪ್ರಮುಖ ಸದಸ್ಯರಾಗಿದ್ದರು. 3. ದಾಖಲೆಗಳ ಸರದಾರ, ದ ರೆಕಾರ್ಡ್ ಬ್ರೇಕರ್. ವಿರಾಟ್ ಕೊಹ್ಲಿ ಕೇವಲ ರನ್ ಗಳಿಸಲಿಲ್ಲ, ಬದಲಾಗಿ ಕ್ರಿಕೆಟ್ ಇತಿಹಾಸದ ಹಳೆಯ ದಾಖಲೆಗಳನ್ನು ಧೂಳಿಪಟ ಮಾಡಿದರು. ಏಕದಿನ ಕ್ರಿಕೆಟ್, ODI. ಸಚಿನ್ ತೆಂಡೂಲ್ಕರ್ ಅವರ 49 ಶತಕಗಳ ದಾಖಲೆಯನ್ನು ಮುರಿದು 50 ಶತಕ ಬಾರಿಸಿದ ಮೊದಲ ಆಟಗಾರ ಎಂಬ ಕೀರ್ತಿಗೆ ಪಾತ್ರರಾದರು. ಚೇಸ್ ಮಾಸ್ಟರ್. ಗುರಿ ಬೆನ್ನಟ್ಟುವಲ್ಲಿ ಕೊಹ್ಲಿಗಿಂತ ಮಿಗಿಲಾದವರು ಯಾರೂ ಇಲ್ಲ ಎಂಬ ಮಾತು ಕ್ರಿಕೆಟ್ ಲೋಕದಲ್ಲಿ ಸ್ಥಿರವಾಗಿದೆ. ಟೆಸ್ಟ್ ಕ್ರಿಕೆಟ್. ಭಾರತೀಯ ಟೆಸ್ಟ್ ಕ್ರಿಕೆಟ್ನ ಅತ್ಯಂತ ಯಶಸ್ವಿ ನಾಯಕನಾಗಿ ಹೊರಹೊಮ್ಮಿದರು. 40 ಗೆಲುವುಗಳು. ಆಸ್ಟ್ರೇಲಿಯಾ ನೆಲದಲ್ಲಿ ಟೆಸ್ಟ್ ಸರಣಿ ಗೆದ್ದ ಮೊದಲ ಏಷ್ಯನ್ ನಾಯಕ ಇವರು. 4. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು, ದಿ RCB ಐಕಾನ್. 2008ರಿಂದಲೂ ಒಂದೇ ತಂಡಕ್ಕಾಗಿ ಆಡುತ್ತಿರುವ IPLನ ಏಕೈಕ ಆಟಗಾರ ವಿರಾಟ್ ಕೊಹ್ಲಿ. ಬೆಂಗಳೂರಿನ ಜೊತೆಗಿನ ಇವರ ನಂಟು ಕೇವಲ ಕ್ರೀಡೆಯಲ್ಲ, ಅದು ಭಾವನಾತ್ಮಕ ಸಂಬಂಧ. 2016ರ IPL ಒಂದು ಸೀಸನ್ನಲ್ಲಿ 973 ರನ್ ಮತ್ತು 4 ಶತಕ ಬಾರಿಸಿದ ದಾಖಲೆ ಇಂದಿಗೂ ಇವರ ಹೆಸರಲ್ಲಿದೆ. 2025ರ ಯಶಸ್ಸು: RCB ತಂಡವು ಚಾಂಪಿಯನ್ ಆಗಿ ಹೊರಹೊಮ್ಮುವಲ್ಲಿ ಇವರ ಪಾತ್ರ ದೊಡ್ಡದಾಗಿತ್ತು. 5. ವೈಯಕ್ತಿಕ ಜೀವನ ಮತ್ತು ಜೀವನ ಶೈಲಿ, ಪರ್ಸನಲ್ ಲೈಫ್. ಅನುಷ್ಕಾ ಶರ್ಮಾ. 2017ರಲ್ಲಿ ಬಾಲಿವುಡ್ ನಟಿ ಅನುಷ್ಕಾ ಶರ್ಮಾ ಅವರನ್ನು ವಿವಾಹವಾದರು. ಈ ಜೋಡಿಗೆ ವಾಮಿಕಾ ಮತ್ತು ಅಕಾಯ್ ಎಂಬ 2 ಮಕ್ಕಳಿದ್ದಾರೆ. ಫಿಟ್ನೆಸ್. ಭಾರತೀಯ ಕ್ರಿಕೆಟ್ ತಂಡದಲ್ಲಿ ಫಿಟ್ನೆಸ್ ಕ್ರಾಂತಿ ತಂದ ಕೀರ್ತಿ ಕೊಹ್ಲಿಗೆ ಸಲ್ಲುತ್ತದೆ. ಅವರು ಸಂಪೂರ್ಣವಾಗಿ ಸಸ್ಯಾಹಾರಿ ಜೀವನ ಶೈಲಿಯನ್ನು ಅಳವಡಿಸಿಕೊಂಡಿದ್ದಾರೆ. ವಿರಾಟ್ ಕೊಹ್ಲಿ ಅವರ ಸಂಕ್ಷಿಪ್ತ ಮಾಹಿತಿ, ಕ್ವಿಕ್ ಫ್ಯಾಕ್ಟ್ಸ್. ವಿವರ: ಮಾಹಿತಿ. ಪೂರ್ಣ ಹೆಸರು: ವಿರಾಟ್ ಕೊಹ್ಲಿ. ಬಿರುದು: ಕಿಂಗ್ ಕೊಹ್ಲಿ, ರನ್ ಮಷೀನ್. ಪ್ರಶಸ್ತಿಗಳು: ಅರ್ಜುನ ಪ್ರಶಸ್ತಿ, ಪದ್ಮಶ್ರೀ, ಖೇಲ್ ರತ್ನ. ನೆಚ್ಚಿನ ಮೈದಾನ: ಎಂ. ಚಿನ್ನಸ್ವಾಮಿ ಕ್ರೀಡಾಂಗಣ, ಬೆಂಗಳೂರು. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು, RCB ಮತ್ತು ವಿರಾಟ್ ಕೊಹ್ಲಿ ಅವರದ್ದು ಕೇವಲ ಆಟಗಾರ ಮತ್ತು ತಂಡದ ಸಂಬಂಧವಲ್ಲ, ಇದು 18 ವರ್ಷಗಳ ಸುದೀರ್ಘವಾದ ಪ್ರೇಮಕಥೆ. ಇಡೀ IPL ಇತಿಹಾಸದಲ್ಲಿ ಒಂದೇ ತಂಡಕ್ಕಾಗಿ 18 ಸೀಸನ್ಗಳ ಕಾಲ ಆಡಿದ ಏಕೈಕ ಆಟಗಾರ ಇವರೊಬ್ಬರೇ. ಅವರ ಈ ರೋಚಕ ಪಯಣದ ಹಂತಗಳು ಇಲ್ಲಿವೆ. ಕಿಂಗ್ ಕೊಹ್ಲಿ ಮತ್ತು RCB ಸಂಘರ್ಷದಿಂದ ಸಂಭ್ರಮದವರೆಗೆ. 1. ಆರಂಭ: ದೆಹಲಿಯ ಹುಡುಗ ಬೆಂಗಳೂರಿನ ಮಗನಾದ ಕಾಲ. 2008ರಿಂದ 2012. 2008ರಲ್ಲಿ ಅಂಡರ್-19 ವಿಶ್ವಕಪ್ ಗೆದ್ದ ನಂತರ RCB ತಂಡವು ವಿರಾಟ್ ಕೊಹ್ಲಿ ಅವರನ್ನು ಡ್ರಾಫ್ಟ್ ಮೂಲಕ ಆರಿಸಿಕೊಂಡಿತು. ಮೊದಲ ಸೀಸನ್ನಲ್ಲಿ ಇವರು ಅಷ್ಟೇನೂ ಮಿಂಚಿರಲಿಲ್ಲ, ಆದರೆ ತಂಡ ಇವರ ಮೇಲೆ ನಂಬಿಕೆ ಇಟ್ಟಿತು. 2011ರಲ್ಲಿ RCB ಫೈನಲ್ ತಲುಪಿದಾಗ ಕೊಹ್ಲಿ ಪ್ರಮುಖ ಪಾತ್ರ ವಹಿಸಿದ್ದರು. ಆ ವರ್ಷ ತಂಡವು ಉಳಿಸಿಕೊಂಡ ರಿಟೇನ್ ಏಕೈಕ ಆಟಗಾರ ಇವರಾಗಿದ್ದರು. 2. ನಾಯಕತ್ವದ ಯುಗ, 973 ರನ್ಗಳ ದಾಖಲೆ, 2013ರಿಂದ 2021. 2013ರಲ್ಲಿ ಕೊಹ್ಲಿ RCB ನಾಯಕರಾದರು. ಇಲ್ಲಿಂದ ಶುರುವಾಗಿದ್ದೇ ಕಿಂಗ್ ಹವಾ. 2016ರ ಸುವರ್ಣ ಕಾಲ, ಒಂದೇ ಸೀಸನ್ನಲ್ಲಿ 973 ರನ್ ಮತ್ತು 4 ಶತಕ ಬಾರಿಸಿ ಇತಿಹಾಸ ನಿರ್ಮಿಸಿದರು.
ಆ ವರ್ಷ ಆರ್ಸಿಬಿ ಫೈನಲ್ನಲ್ಲಿ ಕೂದಲೆಳೆ ಅಂತರದಲ್ಲಿ ಸೋತಾಗ ಕೊಹ್ಲಿ ಕಣ್ಣೀರಿಟ್ಟ ದೃಶ್ಯ ಇಂದಿಗೂ ಅಭಿಮಾನಿಗಳ ಮನದಲ್ಲಿದೆ. ಈ ತಂಡವನ್ನು ಬಿಟ್ಟು ನಾನು ಎಲ್ಲೂ ಹೋಗಲ್ಲ. ಐಪಿಎಲ್ನಲ್ಲಿ ನನ್ನ ಕೊನೆಯ ಪಂದ್ಯವು ಆರ್ಸಿಬಿ ಪರವಾಗಿಯೇ ಇರುತ್ತದೆ ಎಂದು ಘೋಷಿಸಿ ಅಭಿಮಾನಿಗಳ ಪಾಲಿಗೆ ದೇವರಾದರು. 3. 18 ವರ್ಷಗಳ ಕಾಯುವಿಕೆ ಮತ್ತು 2025ರ ಮಹಾಗೆಲುವು. ಅನೇಕ ವರ್ಷಗಳ ಟೀಕೆ, ಸೋಲು ಮತ್ತು ಹತಾಶೆಯ ನಂತರ ಜೂನ್ 3, 2025ರಂದು ಇತಿಹಾಸ ಸೃಷ್ಟಿಯಾಯಿತು. ಚಾಂಪಿಯನ್ಸ್ ಅಹಮದಾಬಾದ್ನ ನರೇಂದ್ರ ಮೋದಿ ಕ್ರೀಡಾಂಗಣದಲ್ಲಿ ನಡೆದ ಫೈನಲ್ನಲ್ಲಿ ಪಂಜಾಬ್ ಕಿಂಗ್ಸ್ ವಿರುದ್ಧ ಗೆದ್ದ ಆರ್ಸಿಬಿ ಮೊದಲ ಬಾರಿಗೆ ಐಪಿಎಲ್ ಟ್ರೋಫಿ ಎತ್ತಿ ಹಿಡಿಯಿತು. ಭಾವನಾತ್ಮಕ ಕ್ಷಣ. ಗೆದ್ದ ತಕ್ಷಣ ಕೊಹ್ಲಿ ಮೈದಾನದಲ್ಲಿ ಮಂಡಿಯೂರಿ ಅತ್ತರು. ನನ್ನ ಯೌವನ, ನನ್ನ ಶ್ರಮ ಎಲ್ಲವನ್ನೂ ಈ ತಂಡಕ್ಕೆ ನೀಡಿದ್ದೇನೆ. ಇನ್ನು ಅದಕ್ಕೆ ಪ್ರತಿಫಲ ಸಿಕ್ಕಿದೆ ಎಂದು ಭಾವುಕರಾಗಿ ನುಡಿದರು. ಇವರು ಈ ಟ್ರೋಫಿಯನ್ನು ತಮ್ಮ ಆತ್ಮೀಯ ಗೆಳೆಯ ಎಬಿ ಡಿವಿಲಿಯರ್ಸ್ ಅವರಿಗೆ ಅರ್ಪಿಸಿದ್ದು ವಿಶೇಷವಾಗಿತ್ತು. 4. ಈಗಿನ ಪರಿಸ್ಥಿತಿ. ಐಪಿಎಲ್ 2026ರ ಸಿದ್ಧತೆ. ಪ್ರೆಸೆಂಟ್ ಸ್ಟೇಟಸ್. ಪ್ರಸ್ತುತ ಮಾರ್ಚ್ 22, 2026. ಆರ್ಸಿಬಿ ತಂಡವು ಡಿಫೆಂಡಿಂಗ್ ಚಾಂಪಿಯನ್ಸ್ ಆಗಿ ಕಣಕ್ಕಿಳಿಯುತ್ತಿದೆ. ನಾಯಕತ್ವ. ಕಳೆದ ವರ್ಷ ರಜತ್ ಪಾಟಿದಾರ್ ನಾಯಕತ್ವದಲ್ಲಿ ತಂಡ ಗೆದ್ದಿದ್ದರೂ ವಿರಾಟ್ ಕೊಹ್ಲಿ ತಂಡದ ಮುಖ್ಯ ಶಕ್ತಿಯಾಗಿ ಮುಂದುವರಿಯುತ್ತಿದ್ದಾರೆ. ಕಿಂಗ್ ಮಾತು. ನಿನ್ನೆಯಷ್ಟೇ ಮಾರ್ಚ್ 21 ಚಿನ್ನಸ್ವಾಮಿ ಮೈದಾನದಲ್ಲಿ ನಡೆದ ಅಭ್ಯಾಸದ ವೇಳೆ ಕೊಹ್ಲಿ ತಂಡಕ್ಕೆ ಕಿವಿಮಾತು ಹೇಳಿದ್ದಾರೆ. ನಾವು ಈಗ ಚಾಂಪಿಯನ್ಸ್. ಇತರ ತಂಡಗಳು ನಮ್ಮ ಮೇಲೆ ಸವಾರಿ ಮಾಡಲು ಕಾಯುತ್ತಿವೆ. ನಾವು ಈ 2.5 ತಿಂಗಳು ನಮ್ಮ 120% ಶ್ರಮ ಹಾಕಬೇಕು. ಆರ್ಸಿಬಿಯಲ್ಲಿ ವಿರಾಟ್ ಕೊಹ್ಲಿ ಅವರ ಸಾಧನೆ ಆಸ್ ಆಫ್ ಮಾರ್ಚ್ 2026. ವಿವರ. ಅಂಕಿ ಅಂಶ. ಒಟ್ಟು ರನ್ಗಳು 8661 ಸಂಕಲನ. ಶತಕಗಳು 8, ಅರ್ಧಶತಕಗಳು 63, ಪಂದ್ಯಗಳು 267. ವಿಶೇಷತೆ. ಐಪಿಎಲ್ ಇತಿಹಾಸದಲ್ಲಿ ಅತಿ ಹೆಚ್ಚು ರನ್ ಬಾರಿಸಿದ ಆಟಗಾರ. ಮಾರ್ಚ್ 28ರಂದು ನಡೆಯುವ ಆರ್ಸಿಬಿ ವರ್ಸಸ್ ಎಸ್ಆರ್ಎಚ್ ಮೊದಲ ಪಂದ್ಯಕ್ಕೆ ಸಿದ್ಧರಿದ್ದೀರಾ? ಕೊಹ್ಲಿ ಮತ್ತೆ ಆರೆಂಜ್ ಕ್ಯಾಪ್ ಗೆಲ್ಲುತ್ತಾರಾ? ಅಥವಾ ಅವರ ಆಲ್ ಟೈಮ್ ಆರ್ಸಿಬಿ 11 ಬಗ್ಗೆ ಚರ್ಚಿಸೋಣವೇ? ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಇನ್ನು ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ, ಹಾಗೂ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಒಟ್ಟಿಗೆ ವಿಡಿಯೋನ ಶೇರ್ ಮಾಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವೀಕ್ಷಕರೇ. ಧನ್ಯವಾದಗಳು.